ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ಇವತ್ತಿನ ದಿನ ಬೆಳಗ್ಗೆಯಿಂದ ಯಾವುದೇ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಎಲ್ಲ ನ್ಯೂಸ್ ಚಾನಲ್ಲು ಒಂದೇ ಸುದ್ದಿ. ಏನು, US ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ದಾಳಿ ಮಾಡಿದೆ, ವಾರ್ನ ಶುರು ಮಾಡಿದೆ ಅಂತ. ಸರಿ, ಈ ದಾಳಿ ಆಗ್ತಾ ಇರೋದ್ರಿಂದ ನಾಳೆ ದಿನ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ, ನಿಫ್ಟಿ, ಕ್ರೂಡ್ ಆಯಿಲ್, ಗೋಲ್ಡು, ಸಿಲ್ವರ್ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. 3 ತಿಂಗಳ ಕೆಳಗೆ ಮಾರ್ಕೆಟ್ ಎಲ್ಲಿತ್ತೋ ಇವತ್ತು ಕೂಡ ಆಲ್ಮೋಸ್ಟ್ ಅದೇ ಪ್ರೈಸ್ ನಲ್ಲೇ ಇದೆ. ಏನು ಮಾರ್ಕೆಟ್ ಪ್ರೈಸ್ ಮೇಲಕ್ಕೂ ಹೋಗಿಲ್ಲ, ತುಂಬಾ ಕೆಳಗೂ ಬಿದ್ದಿಲ್ಲ. ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಸೈಡ್ ವೇಸ್ ಆಗ್ಬಿಟ್ಟಿದೆ. ದೊಡ್ಡ ಬೈಯರ್ಸ್ ಕಡೆಯಿಂದ, ದೊಡ್ಡ ಸೆಲರ್ಸ್ ಕಡೆಯಿಂದ ಯಾವುದೇ ರೀತಿ ಬೈಯಿಂಗ್ ಸೆಲ್ಲಿಂಗ್ ಯಾವುದು ಆಗಿಲ್ಲ. ಸ್ಟಾಕ್ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ ಅಂದ್ರೆ ಏನಂತ ಅರ್ಥ? ಮಾರ್ಕೆಟ್ ಮೂಡ್ ಇನ್ನು ಸೆಟ್ ಆಗಿಲ್ಲ ಅಂತ ಅರ್ಥ. ಈಗ ನೋಡಿ, ಮಾರ್ಕೆಟ್ ಪ್ರೈಸ್ ವಾರ್ ಆಗಕ್ಕಿಂತ ಮುಂಚೆನೆ ಆಲ್ರೆಡಿ ಬಿದೋಗಿದೆ. ವಾರ್ ಅಂತ ಯಾವಾಗ ಶುರುವಾಗಬಹುದು ಅಂತ ಅನ್ಕೊಂಡಿದ್ರು ಆಗ್ಲೇ ಮಾರ್ಕೆಟ್ ಬೀಳಕ್ ಶುರುವಾಗಿದೆ. ಸ್ಟಾಕ್ ಮಾರ್ಕೆಟ್ ನ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಸಂಡೇ ಮಾರ್ಕೆಟ್ ಓಪನ್ ಆಗಿತ್ತು. ಯಾವತ್ತು? ಫೆಬ್ರವರಿ 1. ಬಜೆಟ್ ಇದ್ರಿಂದ ಫೆಬ್ರವರಿ 1 ಸ್ಟಾಕ್ ಮಾರ್ಕೆಟ್ ಓಪನ್ ಆಗಿತ್ತು. ಅವತ್ತಿನ ದಿನ ಒಂದೊಳ್ಳೆ ಲೋ ಮಾಡ್ತು. ಬಜೆಟ್ ಅಲ್ಲಿ ಏನು ಚೆನ್ನಾಗಿಲ್ಲ, ಈ ಸತಿ ಬಜೆಟ್ ಏನು ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದ್ರಿಂದ ಕೆಳಗಡೆ ಬಿತ್ತು. ಸ್ಟಾಕ್ ಪ್ರೈಸ್ ಎಲ್ಲವೂ ಕೆಳಗಡೆ ಬಿದ್ದಿತ್ತು. ಮಾರನೇ ದಿವಸ 2ನೇ ತಾರೀಕು ರಾತ್ರಿ ಅಷ್ಟರಲ್ಲಿ ಇಂಡಿಯಾ US ತಾರೀಫ್ ಪರ್ಸೆಂಟೇಜ್ ಕಮ್ಮಿ ಆಯಿತು. ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದ್ದಂಗೆನೆ 3ನೇ ತಾರೀಕು ಪ್ರೈಸ್ ಆಲ್ ಟೈಮ್ ಹೈನ ಟಚ್ ಮಾಡ್ತು. ನಿಫ್ಟಿ ಟಚ್ ಮಾಡ್ತಾ ಇದ್ದಂಗೆನೆ ಮತ್ತೆ ರೆಸಿಸ್ಟೆನ್ಸ್ ನ ಕಾಣುತ್ತೆ. ಅಲ್ಲಿ ಸೇಮ್ ಪ್ರೈಸ್ ಅಲ್ಲಿ ರೆಸಿಸ್ಟೆನ್ಸ್ ಕಾಣಿದೆ. ಅಲ್ಲಿಂದ ಮತ್ತೆ ಪ್ರೈಸ್ ಬೀಳಕ್ ಶುರುವಾಗಿದೆ. ಯಾವಾಗ ಎಲ್ಲರೂ ಪ್ರೈಸ್ ಕೆಳಗಡೆ ಬಿದ್ದೋಗುತ್ತೆ, ಇನ್ನು ಮಾರ್ಕೆಟ್ ಕ್ರಾಶ್ ಆಗ್ಬಿಡುತ್ತೆ ಅನ್ಕೊಳ್ತಾರೋ ಅವಾಗ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಅದೇ ರೀತಿ ಅವತ್ತಿನ ದಿನ ಯಾರ್ಯಾರು ಇಲ್ಲಿ ಶಾರ್ಟ್ ಮಾಡಿದ್ರೋ ಅವ್ರ ಎಲ್ರಿಗೂ ಲಾಸ್ ಹಿಟ್ ಮಾಡ್ತು. ಇವಾಗ ಪ್ರೈಸ್ ಎಲ್ಲ ಮೇಲ್ ಕೊಟ್ಟೋಯ್ತಲ್ಲ ಅಂತ ಅನ್ಬಿಟ್ಟು ಯಾರ್ಯಾರು ಲಾಂಗ್ ತಗೊಂಡ್ರೋ ಅವ್ರಿಗೂ ಮತ್ತೆ ಲಾಸ್ ಮಾಡ್ತು ಮಾರ್ಕೆಟ್. ಸೊ ಸೈಡ್ ವೇಸ್ ಅಲ್ಲಿ ಇರ್ಬೇಕಾದ್ರೆ ಆದಷ್ಟು ಇಂಟ್ರಾಡೇ ಟ್ರೇಡರ್ಸ್, ಅದರಲ್ಲೂ ಆಪ್ಷನ್ ಬೈಯರ್ಸ್ ತುಂಬಾ ಹುಷಾರಾಗಿರ್ಬೇಕು. ಸೈಡ್ ವೇಸ್ ಇರ್ಬೇಕಾದ್ರೆ ಆದಷ್ಟು ಟ್ರೇಡ್ ಮಾಡಕ್ಕೆ ಹೋಗ್ಬಾರ್ದು. ಟ್ರೇಡ್ ಮಾಡಿದ್ರು 10% 15% ಪ್ರಾಫಿಟ್ ನ ತಗೊಂಡು ಎಕ್ಸಿಟ್ ಮಾಡ್ಬಿಡ್ಬೇಕು. ಬ್ಯಾಂಕ್ ನಿಫ್ಟಿ ಏನಾಗ್ತದೆ ನೋಡೋಣ. ಜೊತೆ ಬ್ಯಾಂಕ್ ಸೆಕ್ಟರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದೆ. ಮಾರ್ಚ್ ಇಂದನೂ ಅಷ್ಟೇ, ಮತ್ತೆ ರೀಸೆಂಟ್ ಆಗಿ ಒಂದೇ ಸಮ ಮೇಲಕ್ಕೆ ಹೋಗ್ತಾನೆ ಇದೆ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಎಲ್ಲಾ ಸ್ಟಾಕ್ಗಳು ಕೂಡ. ರೀಸೆಂಟ್ ಆಗಿ ಮತ್ತೆ ಫೆಬ್ರವರಿ ಕೂಡ ಒಂದು ಆಲ್ ಟೈಮ್ ಹೈನ ಮಾಡಿ ಮತ್ತೆ ಅದು ಕೂಡ ಸೈಡ್ ವೇಸ್ ಅಲ್ಲಿದೆ. ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ಪಾಸಿಟಿವ್ ಮೂಡ್ ಇಲ್ಲ. ನಾಳೆ ಏನಾಗುತ್ತೆ, ಗ್ಯಾಪ್ ಅಪ್ ಆಗತ್ತಾ, ಗ್ಯಾಪ್ ಡೌನ್ ಆಗತ್ತಾ ಅನ್ನೋ ನಿರೀಕ್ಷೆನಲ್ಲೇ ಎಲ್ಲರೂ ಇದ್ದಾರೆ. ನಾಳೆ ಬೆಳಗ್ಗೆ ಖಂಡಿತ ಗ್ಯಾಪ್ ಡೌನ್ ಆಗೇ ಆಗತ್ತೆ. ಗ್ಯಾಪ್ ಡೌನ್ ಆಗಿ ಸಪೋರ್ಟ್ ಅಲ್ಲಿ ಬಂದು ಸಪೋರ್ಟ್ ಇಂದ ಮತ್ತೆ ಮೇಲಕ್ಕೆ ಹೋಗತ್ತಾ ಅಥವಾ ಕೆಳಗ್ ಬೀಳತ್ತಾ ನೋಡಬೇಕು. ನಾಳೆ ಆದಷ್ಟು ಯಾರು ಓಪನ್ ಆಗ್ದಂಗೆನೆ ಯಾವುದೇ ರೀತಿ ಟ್ರೇಡ್ಗಳನ್ನ ಮಾಡಕ್ ಹೋಗ್ಬೇಡಿ. ಪೊಸಿಷನ್ಗಳು ತೊಗೊಳಕ್ ಮುಂಚೆ 100 ಸರಿ ಯೋಚನೆ ಮಾಡಿ. ದುಡ್ಡನ್ನ ಕಳ್ಕೊಳ್ಳೋದು ತುಂಬಾ ಸುಲಭ, ದುಡ್ಡನ್ನ ಗಳಿಸೋದು ತುಂಬಾ ಕಷ್ಟ. ಬ್ಯಾಂಕ್ ನಿಫ್ಟಿ ಕೂಡ ಒಂದೊಳ್ಳೆ ಪ್ರೈಸ್ ಬಂದು ಹಾಲ್ಟ್ ಆಗಿದೆ. ನಿಫ್ಟಿ ಕೂಡ ಆಲ್ ಟೈಮ್ ಹೈ ಹತ್ರದಲ್ಲೇ ಇದೆ, ತುಂಬಾ ಏನ್ ಕೆಳಗಡೆ ಬಿದ್ದಿಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಆಲ್ ಟೈಮ್ ಹೈಗೆ ತುಂಬಾ ಹತ್ರದಲ್ಲೇ ಇದೆ, ತುಂಬಾ ಕೆಳಗಡೆ ಬಿದ್ದಿಲ್ಲ. ಇವಾಗ ಕ್ರೂಡ್ ಆಯಿಲ್ ಬರೋಣ. ಇವಾಗ ಮಾರ್ಕೆಟ್ ಪ್ರೈಸ್ ಕೆಳಗಡೆ ಬೀಳತ್ತೆ. ಇಡೀ ಮಾರ್ಕೆಟ್ ಕೆಳಗಡೆ ಬೀಳ್ಬೇಕಾದ್ರೆ ಕ್ರೂಡ್ ಆಯಿಲ್ ಮೇಲ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಏನಕ್ಕೆ? US ಇಸ್ರೇಲ್ದು ಇಬ್ರು ಸೇರ್ಕೊಂಡು ಇರಾನ್ ಮೇಲೆ ವಾರ್ ಮಾಡ್ತಾ ಇದ್ದಾರೆ. ಏನಕ್ಕೆ ವಾರ್ ಮಾಡ್ತಾ ಇದ್ದಾರೆ? ಈ ವಾರ್ನ ಯಾರು ಕೂಡ ಬೇಕು ಅಂತ ಕೇಳಲ್ಲ, ಬೇಡ ಅಂತಾನೆ ಅನ್ಕೊಳ್ಳೋದು. ಆದ್ರೂ ಕೂಡ ವಾರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವ್ರ ತಾಕತ್ನ ತೋರ್ಸ್ಕೊಳ್ಳೋದಕ್ಕೋಸ್ಕರ ವಾರ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಎಷ್ಟು ದುಡ್ಡಿದೆ ಅಂತ ತೋರ್ಸ್ಕೋಬೇಕು, ಪೊಲಿಟಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ತೋರ್ಸ್ಕೋಬೇಕು. ಅದಕ್ಕೋಸ್ಕರ ಇವರು ವಾರ್ ಮಾಡ್ತಾ ಇದ್ದಾರೆ. ಇದರಿಂದ ಯಾರಿಗ್ ಲಾಭ, ಯಾರಿಗ್ ನಷ್ಟ? ಇರಾನ್ ಇಂದ 80% ಆಫ್ ದ ಕ್ರೂಡ್ ಆಯಿಲ್ ನ ತಗೊಳ್ಳೋದು ಅಥವಾ ಆಯಿಲ್ ನ ತಗೊಳ್ಳೋದು ಚೈನಾ. ಈ ವಾರ್ ಸಿನಾರಿಯೋ ಬರ್ತಿದ್ದಂಗೆನೆ ಇರಾನ್ ಇಂದ ಆಚೆ ಬರ್ಬೇಕಾದಂತ ಕ್ರೂಡ್ ಆಯಿಲ್ ಆಚೆ ಬರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅವಾಗ ಏನಾಗತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗತ್ತೆ. ಕ್ರೂಡ್ ಆಯಿಲ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಸಪ್ಲೈ ಕಮ್ಮಿ ಆಗ್ತಾ ಇದ್ದಂಗೆನೆ ಪ್ರೈಸ್ ಮೇಲ್ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆಲ್ರೆಡಿ ಕ್ರೂಡ್ ಆಯಿಲ್ ಅದರ ಸಂಕೇತನ ತೋರಿಸ್ತಾ ಇದೆ. ಚೈನಾಗ್ ತೊಂದರೆ ಆದ್ರೆ ನಮ್ಮ ಇಂಡಿಯಾ ಮಾರ್ಕೆಟ್ಗೆ ಏನಾಗ್ಬೋದು? ಚೈನಾಗ್ ತೊಂದರೆ ಆಯ್ತು ಅಂತಂದ್ರೆ, ಚೈನಾ ಮಾರ್ಕೆಟ್ ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮ ಇಂಡಿಯಾ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗ್ಬಹುದು. ಅಥವಾ ಇಲ್ಲಿರುವಂತ FIಗಳು, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಸದ್ಯಕ್ಕೆ ಚೈನಾ ಬೇಡ ಅಂತ ನಮ್ಮ ಇಂಡಿಯಾ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಬರಬಹುದು. ಇದರಿಂದ US ಗೆ ಏನ್ ಲಾಭ?
ಯು ಎಸ್ ತನ್ನ ಡಿಫೆನ್ಸ್ ಸೆಕ್ಟರ್ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸ್ಕೊಳ್ತಾ ಇದೆ. ಇಸ್ರೇಲ್ ತನ್ನ ಡಿಫೆನ್ಸ್ ಸೆಕ್ಟರ್ ಎಷ್ಟು ಬಲಿಷ್ಠವಾಗಿದೆ ಅಂತ ತೋರಿಸ್ಕೊಳ್ತಾ ಇದೆ. ಅದೇ ರೀತಿ ನಮ್ಮ ದೇಶದ ಇಂಡಿಯಾ ದೇಶದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನ ಕೂಡ ಎಷ್ಟೊಂದು ದೇಶಗಳು ತಗೊಂಡಿದೆ. ಅದರಲ್ಲಿ ಇರಾನ್ ಕೂಡ ತಗೊಂಡಿದೆ, ಮತ್ತೆ ಯು ಎಸ್ ತಗೊಂಡಿರ್ಬೋದು, ಇಸ್ರೇಲ್ ತಗೊಂಡಿರ್ಬೋದು. ಸೊ ಇದರಿಂದ ನಮ್ಮ ದೇಶದ ಡಿಫೆನ್ಸ್ ಸೆಕ್ಟರ್ ಮೇಲೆ ಪರಿಣಾಮ ಬೀಳುತ್ತೆ. ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ ದೇಶದ ಆಯಿಲ್ ಸೆಕ್ಟರ್ ಸ್ಟಾಕ್ಸ್ ಗಳು ಮೇಲೋಗುವಂತ ಸಾಧ್ಯತೆಗಳಿರುತ್ತೆ. ನಾವು ಮುಂಚೆನೆ ಹೇಳಿದೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಆಯಿಲ್ ಸೆಕ್ಟರ್ ಮೇಲೆ ಕಣ್ಣಿಡಿ ಅಂತ. ನಮಗೆ ಯಾವುದೇ ರೀತಿ ಈ ತರ ವಾರ್ ಶುರುವಾಗತ್ತೆ, ಯು ಎಸ್ ಮತ್ತೆ ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ವಾರ್ ಮಾಡ್ತಾರೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಆದ್ರೆ ಆಯಿಲ್ ಸೆಕ್ಟರ್ ಬೂಮ್ ಆಗತ್ತೆ ಅಂತ ಗೊತ್ತಿತ್ತು. ಇದು ಕಾರಣ. ನ್ಯೂಸ್ ಬರಕಿನ ಮುಂಚೆನೆ ನಮ್ಗೆ ಏನಾಗತ್ತೆ ಅಂತ ಅನ್ಬಿಟ್ಟು ನಮ್ಗೆ ಚಾರ್ಟ್ ಹೇಳುತ್ತೆ. ಅದನ್ನೇ ನಾವು ಚಾರ್ಟ್ ಟ್ರೇಡಿಂಗ್ ಅಂತ ಹೇಳೋದು. ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಕೊಂಡ್ರೆ ಎಲ್ರಿಗೂ ಇದು ಬರುತ್ತೆ. ಗೋಲ್ಡ್ ಏನಾಗ್ತದೆ, ಗೋಲ್ಡ್ ನೋಡಿ ಒಂದೊಳ್ಳೆ ಸಂಕೇತ ಕೊಟ್ಟಿದೆ. ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಒಳ್ಳೆ ಬ್ರೇಕ್ಔಟ್ ಆಗಿದೆ. ಈ ತರ ಬ್ರೇಕ್ಔಟ್ ಆದಾಗೆಲ್ಲ ಗೋಲ್ಡ್ ಏನಾಗಿದೆ ಅಂತ ನೋಡಿ. ಸೇಮ್ ಪ್ಯಾಟರ್ನ್ ಫಾರ್ಮೇಶನ್ ಆಗಿ ಬ್ರೇಕ್ಔಟ್ ಆದಾಗೆಲ್ಲ ಗೋಲ್ಡ್ ಯಾವ ತರ ರನ್ ಆಗಿದೆ ನೋಡಿ. ಒಂದು ಒಳ್ಳೊಳ್ಳೆ ಟ್ರೆಂಡ್ ಕೊಡುತ್ತೆ ಗೋಲ್ಡ್. ಒಳ್ಳೆ ರ್ಯಾಲಿ ಆಗುತ್ತೆ ಗೋಲ್ಡ್ ಅಲ್ಲಿ ಈ ತರ ಪ್ಯಾಟರ್ನ್ ಬ್ರೇಕ್ಔಟ್ ಆದಾಗ. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಪ್ರತಿ ಸಲ ಹಿಸ್ಟ್ರಿ ರಿಪೀಟ್ ಆಗತ್ತೆ. ಹಿಸ್ಟ್ರಿ ರಿಪೀಟ್ ಆಗ್ಬೇಕಾದ್ರೆ ನಾವು ಎಚ್ಚೆತ್ಕೋಬೇಕು. ನಾವು ಸುಮ್ಮನೆ ಕೂತಿರಬಾರ್ದು. ನೋಡಿ, ಪ್ರತಿ ಸಲ ಸೇಮ್ ಪ್ಯಾಟರ್ನ್ ಫಾರ್ಮ್ ಆದಾಗೆಲ್ಲ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಮೇಲಕ್ಕೆ ಹೋಗಿದೆ. ಪ್ರತಿ ಸಲ ಹೋಗಿದೆ, ಪ್ರತಿ ಸಲ ಹಿಸ್ಟ್ರಿ ರಿಪೀಟ್ ಆಗಿದೆ. ಈ ಸಲಿನೂ ಹಿಸ್ಟ್ರಿ ರಿಪೀಟ್ ಆಗಬಹುದು, ಆಗದಲ್ಲೇನೂ ಇರಬಹುದು. ಆದ್ರೆ ಏನ್ ಮಾಡಬೇಕು, ಆಗದಲ್ಲೇ ಇದ್ರೆ ಏನ್ ಮಾಡಬೇಕು ಅಂತ ನಾವು ತಿಳ್ಕೊಂಡು ಟ್ರೇಡ್ ಮಾಡಬೇಕು. ಅದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀವಿ, ಪ್ಲಾನ್ ದ ಟ್ರೇಡ್, ಟ್ರೇಡ್ ದ ಪ್ಲಾನ್ ಅಂತ. ನಾವು ಎಂಟ್ರಿ ಕೊಡಕ್ ಮುಂಚೆ, ಒಂದು ಪೊಸಿಷನ್ ತೊಳಕಿನ ಮುಂಚೆ ಪ್ಲಾನ್ ಮಾಡಿರ್ಬೇಕು. ಆ ಪ್ಲಾನ್ ಪ್ರಕಾರನೇ ನಾವು ಟ್ರೇಡ್ ಮಾಡಬೇಕು. ಎಲ್ಲಿ ಎಂಟ್ರಿ ತಗೋಬೇಕು ಅನ್ಕೊಂಡಿರ್ತೀವೋ ಅಲ್ಲೇ ಎಂಟ್ರಿ ತಗೋಬೇಕು. ಎಲ್ಲಿ ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಬೇಕು ಅನ್ಕೊಂಡಿರ್ತೀವೋ ಅಲ್ಲೇ ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಬೇಕು. ಟಾರ್ಗೆಟ್ ಹೋಗ್ತದಂಗೆ ಎಕ್ಸಿಟ್ ಮಾಡ್ತಾ ಇರಬೇಕು. ಇದೇ ರೀತಿ ಸಿಲ್ವರ್ ಕೂಡ ಅಷ್ಟೇನೆ. ಸಿಲ್ವರ್ ಕೂಡ ಕೆಲವೊಂದು ಫಾರ್ಮೇಶನ್, ಪ್ಯಾಟರ್ನ್ ಫಾರ್ಮೇಶನ್ನೇ ಮಾಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಸಿಲ್ವರ್ ಬಿತ್ತು, ಸಿಲ್ವರ್ ಕತೆ ಮುಗೀತು ಅಂತಂದ್ರು. ಬಟ್ ನಮ್ಗೆ ಒಳ್ಳೆ ಸಪೋರ್ಟ್ ಅಲ್ಲಿ ರಿವರ್ಸಲ್ ಕೊಡ್ತು ಸಿಲ್ವರ್ ಮೇಲೆ ಕಣ್ಣಿಡಿ ಅಂತ ನಾನು 6 ತಿಂಗಳಿಂದ ಹೇಳ್ತಾ ಇದ್ದೀನಿ. ಒಳ್ಳೆ ಪ್ಯಾಟರ್ನ್ ಬ್ರೇಕ್ಔಟ್ ಮಾಡ್ಕೊಂಡು ಸಿಲ್ವರು ಮೇಲಕ್ಕೆ ಹೋಗ್ತಾ ಇದೆ. ಈ ಸಿಲ್ವರು ಮತ್ತೆ ಗೋಲ್ಡ್ ನಾವು ತೋರಿಸ್ತಾ ಇರೋದು ಸ್ಪಾಟ್ಸ್, ಸಿಲ್ವರ್ ಸ್ಪಾಟ್ಸ್ ಮತ್ತೆ ಗೋಲ್ಡ್ ಸ್ಪಾಟಿನ ಚಾರ್ಟ್ಗಳು. ನಮ್ಮ ಸ್ಮಾರ್ಟ್ ಗ್ರೋ ಅಕಾಡೆಮಿ ವತಿಯಿಂದ ಪ್ರತಿ ತಿಂಗಳು ಹೊಸ ಬ್ಯಾಚು ವರ್ಕ್ಶಾಪ್ಗಳು ಶುರು ಆಗ್ತಾನೆ ಇರುತ್ತೆ. ಇದರಲ್ಲಿ ನಾವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನೇನಿದೆ, ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇನ್ಫ್ಲೇಷನ್ ನ ಬೀಟ್ ಮಾಡೋದು ಹೇಗೆ, ಇನ್ಫ್ಲೇಷನ್ ನ ಬೀಟ್ ಮಾಡೋದ್ರಿಂದ ಮುಂದಿನ 10 ವರ್ಷದಲ್ಲಿ ನಿಮ್ಮ ದುಡ್ಡು ಹೇಗೆ ಬೆಳೆದಿರುತ್ತೆ, ಎಫ್ ಡಿ ನಲ್ಲೇ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ರೆ ಅದು ಹೇಗೆ ನಿಮ್ಮ ದುಡ್ಡು ಕಾಲಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಅನ್ನೋದನ್ನ ಅಲ್ಲಿಂದ ಹಿಡಿದು ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಳ್ಳೆ ಮ್ಯೂಚುವಲ್ ಫಂಡ್ ನ ಹುಡುಕೋದು ಹೇಗೆ, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಅಂದ್ರೆ ಏನು, ಅಲ್ಲಿಂದ ಹಿಡಿದು ಇಂಟ್ರಾಡೇ ಮಾಡೋ ತನಕನು ಡೈಲಿ ಇಂಟ್ರಾಡೇಗೆ ಸ್ಟಾಕ್ಸ್ ಹುಡುಕೋದಾಗಿರ್ಬೋದು, ಹೇಗೆ ಮಾಡೋದು. ಮತ್ತೆ ಸ್ಟಾಕ್ ಮಾರ್ಕೆಟ್ನ ಯಾವುದೇ ರೀತಿ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಳ್ಳೋದು ತುಂಬಾ ಈಸಿ. ನಾವೇ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋತೀವಿ. ನಾವು ಎಷ್ಟು ಈಸಿಯಾಗಿ ಕಲ್ತ್ಕೋತೀವೋ ಅಷ್ಟು ಈಸಿಯಾಗಿ ನಾವಿಲ್ಲಿ ದುಡ್ಡು ಮಾಡ್ಬೋದು. ಆದರೆ ಇದಕ್ಕೆ ಲರ್ನಿಂಗ್ ಪ್ರೊಸೆಸ್ ಅಂತ ಇರುತ್ತೆ. ನಾನು ಇವತ್ತಿನ ದಿವಸ ಕಲ್ತ್ಕೊಳ್ತೀನಿ, ಒಂದು ತಿಂಗಳಲ್ಲಿ ಹೋಗದೆ ಕಲ್ತ್ಕೊಂಡೆ, ವರ್ಕ್ಶಾಪ್ ಮುಗೀತು, ಮುಂದಿನ ತಿಂಗಳಿಂದ ದುಡ್ಡು ಮಾಡಬೇಕು ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಮಿನಿಮಮ್ ಅಂದರೂ 2 ರಿಂದ 3 ವರ್ಷ ಕಷ್ಟಪಡಲೇಬೇಕು. 2 ವರ್ಷ 3 ವರ್ಷ ಕಷ್ಟಪಟ್ಟರೆ ಆಮೇಲೆ ದಿನಾಗ್ಲೂ ಕೂತ್ಕೊಂಡು ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ನಿಮ್ಮ ಬಿಸ್ನೆಸ್ಗೆ ನೀವೇ ಬಾಸ್ ಆಗಿ ದುಡಿತಾ ಹೋಗ್ತಾ ಇರ್ಬೋದು. ಈಗ AI ಆಂಟ್ರೋಪಿಕ್ ಅಂತ ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಆಗಿರ್ಬೋದು, US ಸ್ಟಾಕ್ ಮಾರ್ಕೆಟಲ್ಲಿ ಆಗಿರ್ಬೋದು, IT ಕಂಪ್ನಿಗಳು ಹೇಗೆ ಬೀಳ್ತಾ ಇದೆ ಅನ್ನೋದು ನೋಡಿ. ಮುಂದಿನ ದಿನದಲ್ಲಿ ಕಮ್ಮಿ ಅಂದ್ರೂ 40 ರಿಂದ 50% ಅಷ್ಟು ಜನ ಎಲ್ಲ IT ಎಂಪ್ಲಾಯೀಸ್ಗಳು ಕೂಡ ಕೆಲಸ ಕಳ್ಕೊಳ್ಳೋಂಥ ಟೈಮು ಬಂದೇ ಬರುತ್ತೆ. 3 ವರ್ಷ ಆದಮೇಲೆ ಕಲ್ತ್ಕೊಳ್ಳೋಕ್ಕೆ ನಿಮ್ಗೆ ಹೇಳ್ಕೊಡೋಕ್ಕೂ ಯಾರು ಇರಲ್ಲ, ಹಂಗಾಗಿರುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಇವಾಗಿಂದನೇ ಕಲ್ತ್ಕೊಂಡು 2 ವರ್ಷ 3 ವರ್ಷ ಕಷ್ಟಪಟ್ಟು ಆಮೇಲೆ ನಿಮ್ಮ ಕೆಲಸಕ್ಕೆ ಏನಾದ್ರು ತೊಂದರೆ ಆಯಿತೋ, ಅಥವಾ ಆ ಕೆಲಸ ಬೇಡ ನಾನೇ ಬಿಟ್ಟು ನಂದೇ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡು ಬಿಸ್ನೆಸ್ ಶುರು ಮಾಡೋದ್ರ ಜೊತೆಲಿ ಇದನ್ನು ಪ್ಯಾಸಿವ್ ಇನ್ಕಮ್ ಆಗಿ ಡೈಲಿ ಇಂಟ್ರಾಡೇ ಮಾಡ್ಕೊಂಡು, ಶಾರ್ಟ್ ಟರ್ಮ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ನಿಮ್ಮ ವೆಲ್ತ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಇಂಟ್ರಾಡೇ ಮಾಡಿದ್ರೆ ಅವತ್ತಿಂದ ಅವತ್ತು ದುಡ್ಡು ಬರುತ್ತೆ. ಅದನ್ನ ತಗೊಂಡು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು. 10 ವರ್ಷ 20 ವರ್ಷ ಇನ್ವೆಸ್ಟ್ ಮಾಡಿದ್ಮೇಲೆ ಪ್ರತಿ ತಿಂಗಳು ನೀವು ದುಡ್ಡನ್ನ ತೆಗಿತಾ ಇರ್ಬೋದು. ಅದು ಕರಗದೇ ಇಲ್ಲ ದುಡ್ಡು, ಆ ರೀತಿ ಬೆಳೆದಿರುತ್ತೆ. ಅದನ್ನ ನಾವು CAGR, ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರ್ಗೆ ಮಾತ್ರ ಗೊತ್ತು 8ನೇ ವಂಡರ್, ಅಂದ್ರೆ 8th ವಂಡರ್ ಆಫ್ ದ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರ್ಗೆ ಮಾತ್ರ ಗೊತ್ತು. ಆ 8th ವಂಡರ್ ಯಾವುದು ಅಂತಂದ್ರೆ CAGR. ಅದು ಹೇಗೆ ವರ್ಕ್ ಆಗುತ್ತೆ, ರೂಲ್ ಆಫ್ 72 ಅಂದ್ರೆ ಏನು, 72 ಅಂದ್ರೆ
ನೀವು ಇನ್ವೆಸ್ಟ್ ಮಾಡ್ತಾ ಇರೋದು 6.5% ರೇಟಲ್ಲಿ ನೀವು ಎಫ್ ಡಿನಲ್ಲಿ ದುಡ್ಡು ಹಾಕಿದ್ದೀರಾ ಅಂತಂದರೆ ನಿಮ್ಮ ಅಮೌಂಟು ನೀವು ಎಷ್ಟೇ ದುಡ್ಡು ಹಾಕಿರಿ ಆ ದುಡ್ಡು ಡಬಲ್ ಆಗಬೇಕಂದ್ರೆ 11 ವರ್ಷ ಬೇಕು 6.5% ಎಫ್ ಡಿ ರೇಟಲ್ಲಿ. ಅದೇ ನೀವು ಸ್ಟಾಕ್ ಮಾರ್ಕೆಟಲ್ಲೋ ಅಥವಾ ಇಂಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡಲ್ಲೋ ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಒಂದು 12-15% ಆದರೂ ನೀವು ರಿಟರ್ನ್ಸ್ ಮಾಡಿದ್ರೆ 6.5% ಬರೋ ಕಡೆ 12-15% ಮಾಡಿದ್ರೆ ನೀವು 5-6 ವರ್ಷದಲ್ಲಿ ನಿಮ್ಮ ದುಡ್ಡನ್ನ ಡಬಲ್ ಮಾಡ್ಬೋದು. ಸ್ವಲ್ಪ ಇದ್ರ ಕಡೆ ಗಮನ ಕೊಡಿ. ಎಫ್ ಡಿನಲ್ಲೇ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗಂತೂ ಖಂಡಿತವಾಗ್ಲೂ ಯಾವುದೂ ಲಾಭ ಇಲ್ಲ. ಇವಾಗ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಇನ್ಫ್ಲೇಷನ್ನೇ 6.5% ಇದೆ. ನಿಮ್ಮ ಎಫ್ ಡಿ ರೇಟ್ ಕೂಡ 6.5%, 7% ಇದೆ. ಇನ್ಫ್ಲೇಷನ್ನೇ ಬೀಟ್ ಮಾಡ್ತಾ ಇಲ್ವಲ್ಲ. ಇನ್ಫ್ಲೇಷನ್ನೇ ಬೀಟ್ ಮಾಡ್ದೇ ಇದ್ರೆ ನಿಮ್ಮ ದುಡ್ಡು ಬೆಳೆಯೋದಾದ್ರೂ ಹೇಗೆ? ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ಗೆ ಸೇರ್ಕೊಳ್ಳಿ. ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಹೇಳ್ಕೊಡ್ತೀವಿ. ಆನ್ಲೈನ್ ಆದ್ರೆ ಝೂಮ್ ಮೀಟಲ್ಲಿ ಹೇಳ್ಕೊಡ್ತೀವಿ. ಆಫ್ಲೈನ್ ಆದ್ರೆ ಮೈಸೂರಿನ ವಿದ್ಯಾರಣ್ಯಪುರಂ ಅಲ್ಲಿ ನಮ್ಮ ಆಫೀಸ್ ಇದೆ. ಅಲ್ಲಿ ಬಂದ್ರೆ ನೀವು ಅಕಾಡೆಮಿಗೆ ಬಂದು ಡೈರೆಕ್ಟ್ ಆಗಿ ಕೂತು ಅಲ್ಲೇ ಆಫ್ಲೈನ್ ಅಲ್ಲಿ ಕಲಿಬಹುದು, ಇನ್ ಪರ್ಸನ್ ಆಗಿ ಬಂದು ಕಲಿಬಹುದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ತನಕ ಕಲ್ತ್ಕೊಂಡು ಅದನ್ನ ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತ ನಮ್ಮ ನಂಬರ್ಗೆ ಕಾಲ್ ಮಾಡಿ.